ಹಾಯ್ ಎಲ್ಲರಿಗೂ ಸಾಯಿ ಕಿಚನ್ ಸ್ಟೋರೀಸ್ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಚಿಕನ್ ಫ್ರೈಡ್ ರೈಸ್. ಇದನ್ನು ಸೋಯಾ ಸಾಸ್ ಮತ್ತು ವಿನಿಗರ್ ಏನು ಯೂಸ್ ಮಾಡಿದಿರ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ನಾನೇನು ಚಿಕನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಯೂಸ್ ಮಾಡಿರೋವಂಥ ಅಕ್ಕಿ ಬಂದು ಮೆದೆ ಮೊಗ್ಲು ಅಂತ. ಈ ಅಕ್ಕಿ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಇದರಲ್ಲಿ ಫೈಬರ್ ರಿಚ್ ಆಗಿದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ವಿಟಮಿನ್ ಡಿ ಇದೆ. ಇದರಲ್ಲಿ ಇರೋವಂಥ ಬೆನಿಫಿಟ್ ತುಂಬಾ ಇದೆ. ಇದ್ರ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅರ್ಧ kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅರಿಶಿನ, ಕಾರ್ನ್ ಫ್ಲೋರ್ 1 ಸ್ಪೂನ್, ರೈಸ್ ಫ್ಲೋರ್ 1 ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಕರಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, 1 ಚಿಕ್ಕ ಕಪ್ಪು ಮೊಸರು, 1 ಟೇಬಲ್ ಸ್ಪೂನ್ ಉಪ್ಪು, ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ, 1 ಅರ್ಧ ನಿಂಬೆಹಣ್ಣು ರಸ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಕಲಸಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ನೆನೆಸೋಣ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಹಚ್ಚಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಕ್ಯಾರೆಟು ಮತ್ತು ಹುಳ್ಳಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಬೆಂದಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಮೆಣಸು ಪುಡಿ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಎಲೆಕೋಸು ಹಾಕ್ಕೊಳ್ಳೋಣ. ಜಾಸ್ತಿ ಬೇಯಿಸೋದು ಬೇಡ, ಇಷ್ಟೇ ಸಾಕು. ನಾನು ಆಲ್ರೆಡಿ ಅಕ್ಕಿ ಅನ್ನನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ನಾವು ಬಾಸುಮತಿ ರೈಸ್ ಕೂಡ ತೊಗೋಬೋದು. ನಾನು ಮೆದೆ ಮೊಗ್ಲು ಅನ್ನೋ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೀಗ ಮಿಕ್ಸ್ ಆಗಿದೆ. ಒಂದು ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಮೊಟ್ಟೆ ಹೊಡೆದು ಹಾಕ್ಕೊಳ್ತೀನಿ. ಇದ್ರ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಹಂಗೆ ತಿರುವಾಕೋಣ. ಇದನ್ನ ಈಗ ಸ್ವಲ್ಪ ಪೀಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಇದನ್ನು ಒಂದು ತಟ್ಟೆಗೆ ಎತ್ಕೊಳ್ತೀನಿ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾವೇನು ಚಿಕನ್ ನೆನೆಸಿಟ್ಟಿದ್ದೀವಿ ಆ ಚಿಕನ್ನ ಫ್ರೈ ಮಾಡ್ಕೊಳ್ಳೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ.
ಈಗ ಸ್ವಲ್ಪ ಎಣ್ಣೆ ಕಾದಿದೆ. ಈ ಚಿಕನ್ ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಈ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದೀಗ ಫ್ರೈ ಆಗಿದೆ. ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವೇನು ಈ ಎಗ್ನ ಇದು ಮಾಡ್ಕೊಂಡು ಇಟ್ಟಿದ್ವಿ, ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ, ಅದನ್ನು ಇದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾವು ಚಿಕನ್ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದು ರೆಡಿ ಇದೆ. ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ ಚಿಕನ್ ಫ್ರೈಡ್ ರೈಸ್. ಇದನ್ನು ಸೋಯಾ ಸಾಸ್ ಹಾಕಿಲ್ಲ, ವಿನಿಗರ್ ಏನು ಯೂಸ್ ಮಾಡಿದಿರ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಟ್ರೈ ಮಾಡಿ ಕಮೆಂಟ್ ಮುಖಾಂತರ ಹೆಂಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.